ಕಾವೇರಿ, ದಿನನಿತ್ಯ ನೀ ಆರುತಿ ಎತ್ತಿ ಬೆಳಗಿದರೆ ಈ ರೈತನ ಕುತ್ತು ತಪ್ಪಿಸಬಹುದೇ ಆ ನಿನ್ನ ದೇವರು? ಇದೇನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಈ ತಾಯಿಯ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಒಟ್ಟಿಗೆ ಇಟ್ಟು ಇಲ್ಲದೆ ಉರಿಯುವ ಈ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಡ್ಡಿ ಕಟ್ಟಿಕೊಂಡು ದುಡಿಯುವ ಈ ರೈತನ ಸಂಕಟ ಕೂಗುವನ್ನು ಕೇಳಿ ಆ ಮೇಘರಾಜನನ್ನು ಬರಮಾಡಿಕೊಳ್ಳುತ್ತಾಳ ಈ ನಿನ್ನ ದೇವತೆ? ಇಲ್ಲ ಕಾವೇರಿ, ಇಲ್ಲ. ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಹಬ್ಬರದಿಂದ ಬೆಳೆಯನ್ನು ಬೆಳೆಸಬೇಕೆಂದರೆ ಮಳೆ ಇಲ್ಲದ ಬೆಳೆಯನ್ನು ಕಂಡು ರೈತ ಆತ್ಮಹತ್ಯೆ ಮಾಡಿಕೊಳ್ಳಲು ತಡೆದು ನಿಲ್ಲಿಸುತ್ತಾಳ ಈ ನಿನ್ನ ದೇವತೆ? ಇಲ್ಲ ಕಾವೇರಿ, ಇಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಂಡಿರುವ ಈ ನಿನ್ನ ಕಲ್ಲು ದೇವರಿಗೆ ಕರುಣೆ ಬರುವುದಿಲ್ಲ ಕಾವೇರಿ, ಕರುಣೆ ಇಲ್ಲ. ಯಾಕೆ ಸ್ವಾಮಿ ನಿಮ್ಮ ಬಾಯಿಂದ ಈ ರೀತಿ ಅಪಶಕುನದ ಮಾತು ಬರ್ತಾ ಇದೆಯಲ್ಲ ರೀ? ಈ ತಾಯಿಗೆ ತುಚ್ಛವಾಗಿ ಮಾತನಾಡಿದರೆ ಹುಚ್ಚರಾಗೋದ್ರಲ್ಲಿ ಸಂದೇಹವೇ ಇಲ್ಲ ರೀ, ಸಂದೇಹವೇ ಇಲ್ಲ. ನೋಡಿ, ದಯವಿಟ್ಟು ಹಠ ಮಾಡದೆ ಆ ದೇವಿಯ ಪ್ರಸಾದವನ್ನು ತೆಗೆದುಕೊಳ್ಳಿ. ಆಯ್ತು ಕಡೆ, ನಿನ್ನ ಇಷ್ಟದಂತಾನೆ ಆಗಲಿ. ಈ ತಾಯಿಯನ್ನು ನಂಬಿ ನಡೆಸುವ ಈ ರೈತನ ಬಾಳು ನೌಕೆ ಸುಗಮವಾಗಿ ಸಾಗಲಿ ರೀ. ಈ ತಾಯಿಯನ್ನು ನಂಬಿದ್ರೆ ನಮ್ಮ ಬಾಳು ಬಂಗಾರವಾಗುವುದು ಖಂಡಿತ ರೀ. ಅದೇ ಇರ್ಲಿ, ನೀವು ಈಗ ತಾನೇ ಬಾಳೆ ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದವರು ಯಾಕ್ರಿ ಇಷ್ಟು ಲೇಟ್ ಮಾಡಿದ್ರಿ? ಹೇ ಮಳ್ಳಿ, ಇವತ್ತು ನಮ್ಮ ಗ್ರಾಮ ದೇವತೆ ಶರಣಮ್ಮನ ಜಾತ್ರೆಯಲ್ಲವೇ? ಹೊಲದಿಂದ ಬರುವಾಗ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬಂದೆ ಕಣೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ರೀ ಏನ್ರಿ ಇದು? ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬರಗಿಯಿಂದ ವಾಪಸ್ ಬಂದಿರುವಿರಲ್ಲ, ನನಗೂ ಏನಾದ್ರೂ ತರಬಾರದೆ? ತಂದಿದ್ದೇನೆ ಕಾವೇರಿ, ನಿನಗೊಂದು ಒಳ್ಳೆ ಗಿಫ್ಟ್ ಅನ್ನು ತಂದಿದ್ದೇನೆ. ಏನು ಗಿಫ್ಟ್ ತಂದಿದ್ದೀರಾ? ಅದೇನು ಅಂತ ಬೇಗನೆ ಹೇಳಿ ನನ್ನ ರಾಜ. ಹಾಗೆಲ್ಲ ಕೊಡಲಿಕ್ಕೆ ಬರುವುದಿಲ್ಲ ನನ್ನ ರಾಣಿ. ನೀನು ಕಣ್ಣು ಮುಚ್ಚಿಕೊಂಡು ನಿನ್ನ ಬಲಗೈ ನನ್ನ ಕೈಯಲ್ಲಿ ಕೊಟ್ಟರೆ ಮಾತ್ರ ಕೊಡುವುದು. ಹೌದಾ? ಆಯ್ತು ರೀ, ಹಾಗೆ ಆಗಲಿ, ಬೇಗನೆ ಕೊಟ್ಟು ಬಿಡಿ. ಹೋಗ್ರಿ, ನೀವ್ ಈ ರೀತಿ ಮಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಈ ಧರ್ಮರಾಜನ ಧರ್ಮ ಪತ್ನಿ ನೀನಾಗಿರುವಾಗ ಮತ್ತೇಕೆ ನಾಚಿಕೆ ಚಿನ್ನ? ನಾ ಕೊಟ್ಟ ಸಿಹಿ ಮುತ್ತಿನ ಹಾಡನ್ನು ಆಡಬಾರದೇ ನನ್ನ ಚೆಲುವೆ? ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ, ಬನ್ನಿ.
ಕಾವೇರಿ, ಈ ನಿನ್ನ ಕೋಗಿಲೆಯ ಕಂಠದಿಂದ ಹೊರ ಚಿಮ್ಮುವ ಹಾಡು, ಈ ಹಾಡಿನಲ್ಲಿ ನನ್ನನ್ನು ನಗಿಸುವ ಈ ನಿನ್ನ ನಗು, ಈ ನಿನ್ನ ನರ್ತನೆ ನೋಡುತ್ತಾ ನಿಂತರೆ ನನಗೆ ಹೇಗನಿಸುತ್ತದೆ ಗೊತ್ತಾ? ಹೌದಾ, ಹೇಗನಿಸ್ತಾ ಇದೀರಿ? ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆಂಬುದೇ ನನ್ನ ಆಸೆ. ಏನ್ರಿ ಇದು? ಇಷ್ಟು ವಯಸ್ಸಾದ್ರೂ ಇನ್ನು ಹುಡುಗಾಟವನ್ನ ಮಾಡ್ತಾ ಇದ್ರಲ್ಲ, ನೋಡಿದ ಜನ ಏನಂತಾರಲ್ಲ. ಗಂಡನ ಆಸೆಯನ್ನು ನೆರವೇರಿಸೋದು ಹೆಂಡತಿಯ ಧರ್ಮ. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ, ಬನ್ನಿ ಹಾಡೋದು. ಶ್ರೀಮತಿ ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ರೀ, ಅಲ್ಲೋಡ್ರಿ, ನೆನೆಸುವಷ್ಟರಲ್ಲಿ ನನ್ನ ಮೈದನ ಬಂದೇ ಬಿಟ್ಟ ಅಂತ ಕಾಣುತ್ತೆ. ಅಣ್ಣ, ಅತ್ತಿಗೆ, ಇದು ಏನು ಇನ್ನು ಇಷ್ಟು ಹೊತ್ತಾದರೂ ಪೂಜೆ ಮುಗಿದಿಲ್ಲವೇ? ಮೈದನ, ಈಗ ತಾನೇ ದೇವರ ಪೂಜೆ ಮಾಡಿದ್ದೇನೆ, ನೀನು ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಪ್ಪ. ತಮ್ಮ, ಇದೇನು ನೀ ತಮ್ಮ, ನಿನ್ನ ಮೈಯ ತುಂಬಾ ಕೆಂಪು ಬಣ್ಣ? ಅಣ್ಣ, ಇಂದು ನಮ್ಮೂರ ಶಿವಶರಣಮ್ಮನ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳು ಜೋಡೆತ್ತಿನ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೇನೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದೇವಣ್ಣ, ಅದಕ್ಕಾಗಿ ಕೆಂಪು ಬಣ್ಣ. ಏನು ಮಾತನಾಡುತ್ತೀರಿ ಗಜೇಂದ್ರ? ನೀನು ಕಲಿತವನು ಆಗಿ ನಮ್ಮ ಎತ್ತುಗಳನ್ನು ಏಕೆ ಷರತ್ತಿಗೆ ಬಿಟ್ಟೆ? ಷರತ್ತಿಗೆ ಬಿಡಬಾರ್ದಾಗಿತ್ತೇನು?
ಬಿಡಬಾರದಾಗಿತ್ತು. ಏಕೆಂದರೆ ಪ್ರತಿ ವರ್ಷಕ್ಕೊಮ್ಮೆ ಈ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತು ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದವು. ಈಗ ನಮ್ಮ ಎತ್ತುಗಳ ಸೆರತಿನಲ್ಲಿ ಬಂದಿದ್ದಾವೆಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನೆ ಬಂಡಗೌಡ. ಅಣ್ಣ, ಒಂದು ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರಿದ್ದೆ ಆದರೆ ಅವನ ರುಂಡವನ್ನು ಆರಿಸಿ ಬಿಡ್ತಾನೆ ಈ ಗಜೇಂದ್ರ. ಉತ್ತರಂತೆ ಮಾತನಾಡಬೇಡ. ನಮ್ಮಂತ ಬಡವರು ಬದುಕಬೇಕೆಂದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಅಣ್ಣ, ಮರಣ ಬಂದರೆ ಶರಣಾಗುವ ಸೆಂಡನಲ್ಲಣ್ಣ, ಗಂಡವಿಯ ಗಂಡ ಹುಲಿ ನಿನ್ನ ತಮ್ಮ. ನಿಜವಿದೆ ಮಾವ, ನನ್ನ ಗಂಡ ಆಡ್ತಿದೆ ಮಾತು.